42 ವರ್ಷಕ್ಕೆ ನಾನು ಬಿಜೆಪಿ ಸೇರಿದೆ. 55 ವರ್ಷ ಆಯ್ತು ನನಗೀಗ. ಈ ಯೌವನವನ್ನೇ ಭಾರತೀಯ ಜನತಾ ಪಕ್ಷಕ್ಕೆ ಜಾರ ಇರುತ್ತೆ 13 ವರ್ಷ. ಆದ್ರೆ ಇವತ್ತು ನನ್ನ ಪರಿಸ್ಥಿತಿಯನ್ನು ಕೇಳಿದ್ರೆ ಭಾರತೀಯ ಜನತಾ ಪಕ್ಷದಿಂದ ದೀಪಕ್ ಕುಮಾರ್ ಶೆಟ್ಟಿ ಉಚ್ಚಾಟನೆ. ಆದ್ರೆ ಇದು ಒಂದು ಪೊಲಿಟಿಕಲ್ ಮರ್ಡರ್. ನನ್ನನ್ನು ಕೊಲೆ ಮಾಡಬೇಕಾಯ್ತು. ಉಡುಪಿ ಜಿಲ್ಲೆಯಲ್ಲಿ ನಂಬರ್ 1 ಅದಕ್ಕೆ ಬೈಂದೂರು ಮಂಡಲ ನಂಬರ್ 1 ಅದಕ್ಕೆ 19 ಬಾರಿ ನನ್ನನ್ನು ಸನ್ಮಾನ ಮಾಡಿದರು. ಇನ್ನು ನನ್ನಂತ ಕಾರ್ಯಕರ್ತನಿಗೆ ಅನ್ಯಾಯ ಆದ್ರೆ ಸಾಮಾನ್ಯ ಕಾರ್ಯಕರ್ತರ ಕಥೆ ಏನು ಇವತ್ತು? ನಾನು ಏನ್ ತಪ್ಪು ಮಾಡಿದೆ? ನಾನು ಯಾರಿಗೆ ಅನ್ಯಾಯ ಮಾಡಿದೆ? ಆ ಮನುಷ್ಯನಿಗೆ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಮನೆ ಇತ್ತನೆ ಗೊತ್ತಿಲ್ಲ, ಎಲ್ಲ ವಾರ್ಡ್ ಇತ್ತನೆ ಗೊತ್ತಿಲ್ಲ, ಎಲ್ಲ ಪಂಚಾಯತ್ ಇತ್ತನೆ ಗೊತ್ತಿಲ್ಲ, ಈ ಪಕ್ಷಕ್ಕೆ ದುಡ್ಡವ್ರ ಹೆಸರು ಗೊತ್ತಿಲ್ಲ. ಯಾರೋ ವ್ಯಕ್ತಿ ಅಂತ ವ್ಯಕ್ತಿಯನ್ನ ಹಿಡ್ಕೊಂಡು ಸ್ಲೋಗನ್ ಗೆಲ್ಲಬೇಕು ಗೆಲ್ಲಬೇಕು, ಬಡವರು ಮನಿ ಹುಡುಗ ಗೆಲ್ಲಬೇಕು. ನಮ್ಮ ಸ್ಲೋಗನ್ ಇವತ್ತ ಬಡವರು ಮನಿ ಹುಡುಗ ಶ್ರೀಮಂತರ ಮನಿ ಪಾಲವಾಗಿದೆ. ಪಕ್ಷದ ವ್ಯವಸ್ಥೆ ಬಿಟ್ಟುಕೊಂಡು ಬೆಳ್ತಂಗಡಿಯ ರಿಜೆಕ್ಟೆಡ್ ಪೀಸ್, ಪುತ್ತೂರಿನ ರಿಜೆಕ್ಟೆಡ್ ಪೀಸ್, ಬಳ್ಳಾರಿಯ ರಿಜೆಕ್ಟೆಡ್ ಪೀಸ್ ತಗೊಂಡು ಬಂದು ಅವರು ನಿಲ್ಕೂರಿಸಿಕೊಂಡಿದ್ದಾರೆ. ಪಕ್ಷವನ್ನು ಕಟ್ಟೋರವರಂತೆ. ಕಡೆಗೆ ಮತ್ತೊಂದು ಉದಯವಾಯಿತು ಬೈಂದೂರಿನಲ್ಲಿ. ಸಮೃದ್ಧ ಬೈಂದೂರು. ಸಮೃದ್ಧ ಯಾರಿಗೂ ಇಲ್ಲ. ನಾನು ಕೇಳುವಂತದ್ದು, ಈ 3 ವರ್ಷಗಳಲ್ಲಿ ಈ ಮನುಷ್ಯ ಒಂದೇ ಒಂದು ಕಾರ್ಯಕ್ರಮಗಳನ್ನ ಭಾರತೀಯ ಜನತಾ ಪಕ್ಷದ ಅಡಿಯಲ್ಲಿ ಮಾಡಲಿಲ್ಲ. ತನ್ನ ಸಮೃದ್ಧ ಬೈಂದೂರು ಒಂದು ಮತ್ತೆ ಬೇರೆ ಬೇರೆ ಹೆಸರಿನಲ್ಲಿ ಅವರು ಮಾಡಿದ್ದಾರೆ ಬಿಟ್ಟರೆ ಯಾರು ಸಹ ಯಾವುದೇ ಕಾರ್ಯಕ್ರಮವನ್ನ ಪಕ್ಷದ ಅಡಿಯಲ್ಲಿ ಮಾಡಲಿಲ್ಲ. ಕಿಶೋರ್ ಪುತ್ತೂರು ಕ್ಯಾಂಡಿಡೇಟ್ ಘೋಷಣೆ ಆದ ಕೂಡಲೇ ಈಗ ತಲೆಬಿಸಿ ಪಾಪ ಇವನು ಯಾಕೆ ಟಿಕೆಟ್ ಕೊಟ್ಟರು ಅಂದೇಳಿ ಕೆಲಸ ಮಾಡಲಿಲ್ಲ. ಇವರು ಬೈಂದೂರು ಉತ್ಸವದ ದುಡ್ಡಿಗೋಸ್ಕರ ದುಬೈ ಹೋಗಿದ್ದಾರೆ. ದುಡ್ಡು ಬೇಕಲಿಕ್ಕೆ ಸಾಹೇಬ್ರ ಹತ್ರ ದುಡ್ಡು ತಗೊಂಡು ಬರ್ಲಿಕ್ಕೆ ದುಬೈ ಹೋಗಿದ್ದಾರೆ ಬೈಂದೂರು ಉತ್ಸವಕ್ಕೆ. ಅವ್ರೇನು ಅಲ್ಲಿ ಹೋದ ಹೇಳಿದ್ರೇನು ಉರುಸ್ ಮಾಡ್ತೇವೆ ನಾವು ಹೇಳಿ, ಅಲ್ಲೇನೋ ದುಡ್ಡು ಕೊಟ್ಟಿರ್ತಾರೆ, ಉರುಸ್ ಮಾಡ್ತೇವೆ ಬೈಂದೂರು ಉತ್ಸವದಲ್ಲಿ ಉರುಸ್ ಮಾಡ್ತೇವೆ ಅಂತ ಹೇಳಿ ಒಬ್ಬ ಶಾಸಕರಾದವ ಒಬ್ಬ ಮಂಡಲಾಧ್ಯಕ್ಷನ ಮೇಲೆ ಕೈ ಮಾಡ್ತಾನೆ ಹೇಳಿ. ಆದ್ರೆ ಇದು ಈ ರಾಜಕೀಯ ದಾಹ ಎಷ್ಟಿರ್ಬೋದು? ಇವತ್ತು ಬೈಂದೂರಿನಲ್ಲಿ 7 ಹೋಗಿ ಕೊರೆ ಇದೆ ಎಲ್ಲರದು. ಕುಚ್ಚು ಕುಚ್ಚು ಹೋತಾ ಹೇ. ಇದು ನನ್ನ ಜೀವನದ ದುರಂತವೋ ನನಗೇನು ಅರ್ಥ ಆಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ 2013-14ರಲ್ಲಿ ನಾನು ಭಾರತೀಯ ಜನತಾ ಪಕ್ಷವನ್ನ ಸೇರ್ಬೇಕಾದಂತ ಒಂದು ಅವಶ್ಯಕತೆ ಬಂತು. ಸಾಧಾರಣ 15 ವರ್ಷಗಳ ಕಾಲ ಕಾಂಗ್ರೆಸ್ಸಿನಲ್ಲಿ ಕೆಲವು ಹುದ್ದೆಗಳನ್ನು ಸಹ ಅಲಂಕಾರ ಮಾಡಿದ್ದೇನೆ. ನಾನು ಸೇರುವಾಗ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಿ ಗೊತ್ತಿದೆ ಬಿಜೆಪಿಯನ್ನು ಬಲಿಷ್ಠಗೊಳಿಸುವ ಬಗ್ಗೆ ನಾನು ಸುಕುಮಾರ್ ಶೆಟ್ಟಿ ಒಟ್ಟಿಗೆ ಅವರ ನಾಯಕತ್ವದಲ್ಲಿ ಆಗಲೇ ನಮ್ಮೆಲ್ಲ ಬಿಜೆಪಿಯ ಕಾರ್ಯಕರ್ತರು ಒಟ್ಟಾಗಿ ಸದಾನಂದ ಪಿನ್ಕುದವರು ಇದ್ರು, ಅವರು ಸಹ ಒಟ್ಟಿಗಿದ್ರು. ಆ 5 ವರ್ಷ ನಮ್ಮ ಈ ಹೋರಾಟ ಅಂತಕ್ಕಂಥದ್ದು ಇಡೀ ನಮ್ಮ ಬೈಂದೂರು ಜನತೆ ಗೊತ್ತಿರ್ತಕ್ಕಂಥ ವಿಚಾರ. ಭಾರತೀಯ ಜನತಾ ಪಕ್ಷಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡಿದ್ದೇವೆ ಅಂತೇಳಿ MLA ಆಗ್ಬೇಕನ್ನುವಂತ ಆಸೆ ಎಲ್ಲರಿಗೂ ಇತ್ತು. ಆದ್ರೆ ಸುಕುಮಾರ್ ಶೆಟ್ಟಿ ಹಿರಿಯವರು ಕೆಲಸ ಮಾಡಿದ್ದಾರೆ, ಅವರಿಗೆ ಟಿಕೆಟ್ ಸಿಕ್ಕಿ ಒಳ್ಳೆಯದನ್ನುವಂಥದ್ದು ಜನಾಭಿಪ್ರಾಯ. ಆ ಸಮಯದಲ್ಲಿ ಹೊಸಬರೊಬ್ಬರು ಟಿಕೆಟ್ ತಗೊಂಡವಾಗ ಬೈಂದೂರು ಕ್ಷೇತ್ರದಲ್ಲಿ ಯಾರೂ ಕೆಲಸ ಮಾಡ್ಲಿಕ್ಕೆ ರೆಡಿ ಇಲ್ಲ. ಆದರೂ ಸಹ ಪಕ್ಷ ಏನು ನಮ್ಗೆ ಜವಾಬ್ದಾರಿಯನ್ನು ಕೊಟ್ಟಿದೆ ಮಂಡಲಾಧ್ಯಕ್ಷರಾಗಿ, ಆ ಮಂಡಲಾಧ್ಯಕ್ಷರ ಕುರ್ಚಿಗೆ ನಾನು ಅಪಚಾರವನ್ನು ಮಾಡಬಾರದು, ಕಾರ್ಯಕರ್ತರಿಗೆ ಮೋಸ ಮಾಡಬಾರದು ಅನ್ನುವಂತ ದೃಷ್ಟಿಯಿಂದ ಆ ಚುನಾವಣೆಯಲ್ಲಿ ಹೆಗಲಿಗೆ ಹೆಗಲನ್ನು ಕೊಟ್ಟು ಈ ಶಾಸಕರನ್ನು ಗೆಲ್ಲಿಸುವಂತ ಕೆಲಸವನ್ನ ನಾವೆಲ್ಲ ಒಟ್ಟಾಗಿ ಕಾರ್ಯಕರ್ತರು ನಾವು ಮಾಡಿದ್ದೇವೆ. ಆದ್ರೆ ಇವತ್ತು 42 ವರ್ಷಕ್ಕೆ ನಾನು ಬಿಜೆಪಿ ಸೇರಿದೆ. 55 ವರ್ಷ ಆಯ್ತು ನನಗೀಗ. ಈ ಯೌವನವನ್ನೇ ಭಾರತೀಯ ಜನತಾ ಪಕ್ಷಕ್ಕೆ ಜಾರ ಇರುತ್ತೆ 13 ವರ್ಷ. ಹಗಲಿರುಳು ಒಂದು ಕಾರ್ಯಕರ್ತರಿಗೆ ನೋವಾಗದ ರೀತಿಯಲ್ಲಿ ನನ್ನ ಕಾರ್ಯಕರ್ತರಿಗೆ ತೊಂದರೆ ಆಗಬಾರದು ಅಂತ ದೀಪಕ್ ಕುಮಾರ್ ಶೆಟ್ಟಿ ಮಂಡಲಾಧ್ಯಕ್ಷನಾಗಿ ಪಕ್ಷಕ್ಕೆ ಬಂದ ಮೇಲೆ ಕೆಲಸ ಮಾಡಲಿಲ್ಲ. ನಾನು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ತೇನೆ. ಆದ್ರೆ ಇವತ್ತು ನನ್ನ ಪರಿಸ್ಥಿತಿಯನ್ನು ಕೇಳಿದ್ರೆ ಭಾರತೀಯ ಜನತಾ ಪಕ್ಷದಿಂದ ದೀಪಕ್ ಕುಮಾರ್ ಶೆಟ್ಟಿ ಉಚ್ಚಾಟನೆ. ಇದನ್ನ ನಾನು ಹೇಳ್ತಕ್ಕಂಥದ್ದು ನೋವು ನನಗೆ. ಯಾಕೆ ಕೇಳಿದ್ದು ನನಗೆ ಕಣ್ಣೀರು ಬರುವಂತ ಅವಶ್ಯಕತೆ ನನಗಿಲ್ಲ. ಆದ್ರೆ ಇದು ಒಂದು ಪೊಲಿಟಿಕಲ್ ಮರ್ಡರ್. ನನ್ನನ್ನು ಕೊಲೆ ಮಾಡಬೇಕಾಯ್ತು. ನಾನು ಈ ಪಕ್ಷದಿಂದ ಉಚ್ಚಾಟನೆ ಆಗ್ತಕ್ಕಂಥ ತಪ್ಪು ಕೆಲಸವನ್ನ ನಾನು ಏನು ಮಾಡಿದ್ದೇನೆ ಅನ್ನೋ ಬಗ್ಗೆ ನನ್ನ ಕಾರ್ಯಕರ್ತರಿಗೆ ಹೇಳಿದ್ರೆ ನಾನು ರಾಜಕೀಯ ದೂರ ಸರಿತೇನೆ. ನಾನೇನ್ ತಪ್ಪು ಮಾಡಿದೆ? ನಾನು ಮಂಡಲಾಧ್ಯಕ್ಷನಾಗಿದ್ದಾಗ ಉಡುಪಿ ಜಿಲ್ಲೆಯಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಿಲ್ಲೆ ಕೊಟ್ಟಿರ್ತಕ್ಕಂಥ, ರಾಜ್ಯ ಕೊಟ್ಟಿರ್ತಕ್ಕಂಥ ಮನ್ ಕಿ ಬಾತ್ ಕಾರ್ಯಕ್ರಮಗಳನ್ನ ಈ ಜಿಲ್ಲೆಯಲ್ಲೇ ಪ್ರಥಮ, ಎಲ್ಲ ಕೆಲಸಗಳನ್ನು ಬೈಂದೂರು ಪ್ರಥಮ. 19 ಬಾರಿ ನನ್ನನ್ನ ಬೈಂದೂರು ಉಡುಪಿ ಜಿಲ್ಲೆಯಲ್ಲಿ ನಂಬರ್ 1 ಅದಕ್ಕೆ ಬೈಂದೂರು ಮಂಡಲ ನಂಬರ್ 1 ಅದಕ್ಕೆ 19 ಬಾರಿ ನನ್ನನ್ನು ಸನ್ಮಾನ ಮಾಡಿದ್ರು. 19 ಬಾರಿ ನನ್ನನ್ನು ಸನ್ಮಾನ ಮಾಡಿದ್ರು. ಅನೇಕರು ಹೇಳಿದ್ರು ಮಂಡಲಾಧ್ಯಕ್ಷರು ಹೀಗಿರ್ಬೇಕು ಅನ್ನುವಂತ ಭಾಷಣವನ್ನ ಉಡುಪಿ ಜಿಲ್ಲಾ ಕಚೇರಿಯಲ್ಲಿ ಹೇಳಿದ್ರು. ಬೈಂದೂರನ್ನ ಕಟ್ಟುತ್ತಲೇರಿ, ಬೈಂದೂರನ್ನ ಕೇಳಿರಿ ಅನ್ನುವಂತ ಮಾತನ್ನು ಹೇಳಿದ್ರು. ನನಗೆ
ಈ ನೋವು ಅಂತಕ್ಕಂಥದ್ದು, ಈ ನೋವನ್ನು ನಾನು ನಿಮ್ಮ ಹತ್ರ ಹಂಚಿಕೊಳ್ಳೋಕೋಸ್ಕರ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು. ನಿಮ್ಗೆಲ್ಲ ಗೊತ್ತಿರ್ಬೋದು ಇದ್ರ ಹಿಂದೆ ಯಾರಿದ್ದಾರೆ ಅಂತ ಹೇಳಿ. ಇದ್ರ ಹಿಂದೆ ಯಾರಿದ್ದಾರೆ ಬಗ್ಗೆ ನನ್ಗೆ ಗೊತ್ತಿದೆ. ಮಂಡಲ ಅಧ್ಯಕ್ಷರು ನನಗೆ ನೋಟಿಸ್ ಅನ್ನು ಕಳಿಸಿದ್ರು. ಪಾಪ ಆ ಮಂಡಲ ಅಧ್ಯಕ್ಷರ ಬಗ್ಗೆ ಗೌರವ ಇದೆ. ಯಾಕೆಂದ್ರೆ ಒಬ್ಬ ಮಹಿಳೆ, ಅವಳಿಗೆ ಒತ್ತಡ ಹಾಕಿ ಅವಳು ಪಾಪ ಆ ಸೈನ್ ಹಾಕಿದ್ರು, ಪಾಪ ಕಣ್ಣೀರ್ ಹಾಕಿದ್ರು. ಪಾಪ ದೀಪಕ್ ಶೆಟ್ಟರನ್ನ ಉಚ್ಚಾಟನೆ ಮಾಡುದ, ಮನೆ ಯಜಮಾನನ ಉಚ್ಚಾಟನೆ ಮಾಡುದ, ಪಕ್ಷಕ್ಕಾಗಿ ದುಡ್ಡಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಉಚ್ಚಾಟನೆ ಮಾಡುದ. ಆದ್ರೆ ಒಬ್ಬ ಪ್ರಾಮಾಣಿಕತೆಗೆ ಒಂದು ಏಟನ್ನು ಹೇಳಿದ್ರೆ ಪಕ್ಷದಿಂದ ದೂರದನ್ನಪ್ಪ, ದೂರ ಹಾಕುವಂಥದ್ದನ್ನ. ಇನ್ನು ನನ್ನಂತ ಕಾರ್ಯಕರ್ತನಿಗೆ ಅನ್ಯಾಯ ಆದ್ರೆ ಸಾಮಾನ್ಯ ಕಾರ್ಯಕರ್ತನ ಕತೆ ಏನು ಇವತ್ತು? ನಾನು ಏನ್ ತಪ್ಪು ಮಾಡಿದೆ? ನಾನು ಯಾರಿಗೆ ಅನ್ಯಾಯ ಮಾಡಿದೆ? ನನ್ನ ಕಾರ್ಯಕರ್ತ ಯಾರಿಗೆ ಮೋಸ ಮಾಡಿದೆ ನಾನು? ಯಾಕೆ ಕೇಂದ್ರ ಆ ಒಡಲಿನ ಉರಿ ಇತ್ತಲ್ಲ ಕೇಂದ್ರ, ಕೆಲಸ ಮಾಡಿದ ಮೇಲೆ ಆ ಉರಿ ಬೆಳಿಗ್ಗೆ ಮನೆಗೆ ಬಂದರನ್ನ ಸಂತೃಪ್ತ ಮಾಡಿ ಎಲ್ಲ ಪಕ್ಷದ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಸಾಧಾರಣ 1,500 ಮೀಟಿಂಗ್ ಗಳನ್ನ ಮಾಡಿದ್ದೇನೆ. 1,500 ಮೀಟಿಂಗ್ ಸಭೆಗಳನ್ನ ಮಾಡಿದ್ದೇವೆ, ಸಮಾರಂಭಗಳನ್ನ ಮಾಡಿದ್ದೇವೆ. ಒಂದು ಮೀಟಿಂಗು ಫೇಲ್ ಆಗಿಲ್ಲ. ಎಷ್ಟು ಹೋರಾಟ ಮಾಡಿದ್ದೇನೆ? 5,10,000 ಕಿಲೋಮೀಟರ್ ಓಡಿಸಿದ್ದೇನೆ. 5,10,000 ಕಿಲೋಮೀಟರ್. 2ನೇ ಸಲ ಇಕೋ ಸ್ಪೋರ್ಟ್ಸ್ ತಗೊಂಡೆ, ಅದ್ರಾಗ 4,30,000 ಓಡಿದೆ. ಈಗ ಇನೋವಾ ಕಾರ್ ತಗೊಂಡಿದೆ, 2,20,000 ಕಿಲೋಮೀಟರ್ ಓಡಿಸಿದೆ. ಅದರಲ್ಲಿ ನನ್ನ ಕುಟುಂಬದ ತಕ್ಕ ತಿರ್ಗಲಿಲ್ಲ. ಅಷ್ಟು ಕಿಲೋಮೀಟರ್ಗಳನ್ನ 10,000 ನನ್ನ ಸ್ವಂತಕ್ಕೆ ಉಪಯೋಗಿಸಿದ್ದೇನೆ. ಅಷ್ಟು ಕಿಲೋಮೀಟರ್ಗಳನ್ನ ನನ್ನ ಪಕ್ಷಕ್ಕಾಗಿ ನಾನು ಕೆಲಸ ಮಾಡಿದ್ದೇನೆ. ನನ್ನ ಪಕ್ಷಕ್ಕಾಗಿ, ನನ್ನ ಹೆಂಡತಿ ಮಕ್ಕಳು ನನಗೆ ಡ್ರೈವರ್ ಇಲ್ಲಿದ್ದಾವಾಗ ಆ ರಾತ್ರಿ ಹಗಲು ಅಂತ ನನ್ನ ಕರ್ಕೊಂಡು ಪಾಪ ಎಷ್ಟು ನೋವಿದೆ ನೀವು ಅರ್ಥ ಮಾಡ್ಕೊಳ್ಳಿ. ನನ್ನ ಹೆಂಡತಿ ಮಕ್ಕಳು ಹಗಲು ರಾತ್ರಿ ನನ್ನ ತಕ್ಕ ತಿರುಗರು. ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಲ್ಲಿಗೆ ಇಲ್ಲಿಗೆ ಅಂತ ಮನೆ ಕೆಲಸ ಬಿಟ್ಟು ಅವರು ಸಹ ನನ್ನ ಹೆಂಡತಿ ಮಕ್ಕಳನ್ನ ರಾಜಕೀಯಕ್ಕೆ ನಾನು ಕರ್ಕೊಂಡು ಬರಲಿಲ್ಲ. ಆದ್ರೆ ಈ ಉಚ್ಚಾಟನೆ ನಾನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಎಂತಕ್ಕೆ ಇದನ್ನ ಕೇಳುವರಿಲ್ವಾ ಕೇಳುದು ನಾನು. ಮಣ್ಣಿನ ಚುನಾವಣೆಯ ನಂತರ ಆದಂತ ಬೆಳವಣಿಗೆಗಳು ಬೇರೆ. ಒಬ್ಬ ಬಡವರ ಮನೆ ಹುಡುಗ ಕಷ್ಟದಲ್ಲಿದ್ದ, ನಾವು ತಪ್ಪು ಮಾಡಬಾರ್ದು, ನಾವು ಅನ್ಯಾಯ ಮಾಡಬಾರ್ದು, ಪಕ್ಷಕ್ಕೆ ದ್ರೋಹ ಬಗೆಬಾರದು ಎನ್ನುವ ದೃಷ್ಟಿಯಿಂದ ಆ ಚುನಾವಣೆಯಲ್ಲಿ ನಾನು ಮಾತ್ರ ಅಲ್ಲ, ಎಲ್ಲರೂ ಒಟ್ಟಾಗಿ ಆ ಮನುಷ್ಯನನ್ನು ಗೆಲ್ಲಿಸ್ಲಿಕ್ಕೆ ಹಗಲಿರುಳು ಹೋರಾಟ. ಆ ಮನುಷ್ಯನಿಗೆ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಮನೆ ಇತ್ತಾನೆ ಗೊತ್ತಿಲ್ಲ, ಎಲ್ಲ ವಾರ್ಡ್ ಇತ್ತಾನೆ ಗೊತ್ತಿಲ್ಲ, ಎಲ್ಲ ಪಂಚಾಯತ್ ಇತ್ತಾನೆ ಗೊತ್ತಿಲ್ಲ, ಈ ಪಕ್ಷಕ್ಕೆ ದುಡ್ದವ್ರ ಹೆಸರು ಗೊತ್ತಿಲ್ಲ. ಯಾರೋ ವ್ಯಕ್ತಿ ಅಂತ ವ್ಯಕ್ತಿಯನ್ನ ಹಿಡ್ಕೊಂಡು ಸ್ಲೋಗನ್ ಗೆಲ್ಲಬೇಕು ಗೆಲ್ಲಬೇಕು, ಬಡವರು ಮನೆ ಹುಡುಗ ಗೆಲ್ಲಬೇಕು ನಮ್ಮ ಸ್ಲೋಗನ್. ಇವತ್ತ ಬಡವರು ಮನೆ ಹುಡುಗ ಶ್ರೀಮಂತರ ಮನೆ ಪಾಲವಾಗಿದೆ. 10 ಜನ ಶ್ರೀಮಂತ ಹೆಸರು ಬಿಟ್ರೆ ಬಡವರ ಹೆಸರು ಒಬ್ಬರದ್ದು ಗೊತ್ತಿಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ಅಂತ ನನಗೆ ಶಿಸ್ತು ಕ್ರಮ ತಗೊಂಡು ಬೈಂದೂರನ್ನ ನಾವೆಲ್ಲ ಬೂತ್ ಸಮಿತಿ ಅಧ್ಯಕ್ಷರು, ಪಕ್ಷದ ಹಿರಿಯರು, ಶಕ್ತಿ ಕೇಂದ್ರ ಅಧ್ಯಕ್ಷರು ಬೇರೆ ಬೇರೆ ತುಂಬಾ ಎಷ್ಟು ಹೋರಾಟ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ ಗೊತ್ತಿಲ್ಲ ನಿಮಗೆ. ಒಟ್ಟು ಕೆಲಸ ಮಾಡಿದ್ದಾರೆ. ಅವರನ್ನ ಬಿಟ್ಕೊಂಡು ಪಕ್ಷದ ವ್ಯವಸ್ಥೆ ಬಿಟ್ಕೊಂಡು ಬೆಳ್ತಂಗಡಿಯ ರಿಜೆಕ್ಟೆಡ್ ಪೀಸ್, ಪುತ್ತೂರಿನ ರಿಜೆಕ್ಟೆಡ್ ಪೀಸ್, ಬಳ್ಳಾರಿಯ ರಿಜೆಕ್ಟೆಡ್ ಪೀಸ್ ತಗೊಂಡು ಬಂದು ಅವರು ನಿಲ್ ಕೂರಿಸ್ಕೊಂಡಿದ್ದಾರೆ. ಪಕ್ಷವನ್ನ ಕಟ್ಟೋರವರಂತೆ. ಬೆಳ್ತಂಗಡಿಯ ರಿಜೆಕ್ಟೆಡ್ ಪೀಸು ಮೇಲ್ ಕೂಕೊಳ್ಳುದು, ಪುತ್ತೂರಿನ ರಿಜೆಕ್ಟೆಡ್ ಪೀಸ್ ಮೇಲ್ ಕೂಕೊಳ್ಳುದು, ಬಳ್ಳಾರಿಯ ರಿಜೆಕ್ಟೆಡ್ ಪೀಸ್ ಮೇಲ್ ಕೂಕೊಳ್ಳುದು. ಸ್ವಾಭಿಮಾನಿ ಬೈಂದೂರಿನ ಬಿಜೆಪಿಯ ಕಾರ್ಯಕರ್ತರು ಕೆಳಗೆ ಕೂಕೊಂಡು ಅವ್ರು ಪಾಠ ಮಾಡ್ಲಿಕ್ಕೆ ನಾವು ರೆಡಿ ಇತ್ತ? ರಿಜೆಕ್ಟೆಡ್ ಪೀಸ್ಗಳು ಅವ್ರು ನಮ್ಮನ್ನು ಆಳುದು. ಇದೆಂತ ವಿಪರ್ಯಾಸ? ನೀವು ಆಲೋಚನೆ ಮಾಡಿ. ನಾವು ಇದನ್ನು ಪ್ರತಿಭಟಿಸಬೇಕಾ ಬೇಡವಾ? ಇದನ್ನು ಕೇಳಬೇಕಾ ಬೇಡವಾ? ಕಡೆಗೆ ಮತ್ತೊಂದು ಉದಯವಾಯಿತು ಬೈಂದೂರಿನಲ್ಲಿ. ಸಮೃದ್ಧ ಬೈಂದೂರು. ಸಮೃದ್ಧ ಯಾರಿಗೂ ಇಲ್ಲ. ಅದು ಯಾರ್ಯಾರಿಗಾಯ್ತು ಅಂತ ಎಲ್ಲರಿಗೂ ಗೊತ್ತಿದೆ. ಯಾರೆಲ್ಲ ಸಂತೃಪ್ತಿ ಮತ್ತು ಸಮೃದ್ಧವನ್ನ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಆ ಸಮೃದ್ಧ ಬೈಂದೂರಿನಲ್ಲಿ ಒಂದು ಇದು ಮಾಡ್ರಿ ಅಂತ ಉದ್ಯೋಗ ಮೇಳ ಮಾಡ್ರಿ. ಆ ಉದ್ಯೋಗ ಮೇಳದಾಗೆ ಬೈಂದೂರಿನವ್ರು ಒಬ್ಬರೊಬ್ರು ಇಲ್ಲ. ಎಲ್ಲೋ ಕೇರಳ ಆಬರಿಯಲ್ಲಿ ಬಿಟ್ರೆ ಇಲ್ಲಿ ಒಬ್ರು ಇಲ್ಲ. ನಾನು ಕೇಳುವಂತದ್ದು, ಈ 3 ವರ್ಷಗಳಲ್ಲಿ ಈ ಮನುಷ್ಯ ಒಂದೇ ಒಂದು ಕಾರ್ಯಕ್ರಮಗಳನ್ನ ಭಾರತೀಯ ಜನತಾ ಪಕ್ಷದ ಅಡಿಯಲ್ಲಿ ಮಾಡಲಿಲ್ಲ. ತನ್ನ ಸಮೃದ್ಧ ಬೈಂದೂರು ಒಂದು ಮತ್ತೆ ಬೇರೆ ಬೇರೆ ಹೆಸರಿನಲ್ಲಿ ಅವರು ಮಾಡಿದ್ದಾರೆ ಬಿಟ್ರೆ ಯಾರು ಸಹ ಯಾವುದೇ ಕಾರ್ಯಕ್ರಮವನ್ನ ಪಕ್ಷದ ಅಡಿಯಲ್ಲಿ ಮಾಡಲಿಲ್ಲ. ಇನ್ನೂ ಬಾಕಿ ಉಳ್ಕೊಂಡಿದೆ ಪಕ್ಷ ವಿರೋಧ. ಮೊನ್ನೆ ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆ, ಆ ಮನುಷ್ಯ ಆತ್ಮಸಾಕ್ಷಿಯನ್ನು ಮುಟ್ಟಿ ಹೇಳ್ಬೇಕು. ಬೂತಿ ತಿರುಗಲು ಸಹ ಎಲ್ಲ ಆತ್ಮಸಾಕ್ಷಿ ಹೇಳ್ಬೇಕು. ಮೊನ್ನೆ ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಾವು ಶಿವಮೊಗ್ಗದಲ್ಲಿ ಇದ್ದವಾಗ ಕೌಂಟಿಗೆ ಹೋಗುವಾಗ ಒಬ್ಬರು ಹೇಳಿದ್ರು, ಈ ಮನುಷ್ಯ 30,000 ಲೀಡ್ ಬೇರೆ ಬರುವುದಿಲ್ಲ. ಆ MP ಚುನಾವಣೆ ಮೊದಲಿನ ದಿವಸ ಇವರು 9 ಗಂಟೆಗೆ ಎಲ್ಲ ಕಟ್ಕೊಂಡು ಬೀಗ ಹಾಕಿಸಿ ಹೋಗಿದ್ದಾರೆ. ಅಂತ ದೀಪಕ್ ಕುಮಾರ್ ಶೆಟ್ಟಿ ಅವರ ಇವತ್ತು ಚುನಾವಣೆ ಆಗಿದೆ, ಇದಕ್ಕೆ ಲೀಡ್ ಬರಬಾರ್ದು ಅಂತ ಹೇಳಿ ಲೀಡನ್ನು ಕಮ್ಮಿ ಮಾಡಿಸ್ಬೇಕು, ರಾಗಣ್ಣ ನಂಗೆ ಬೈಬೇಕು, ರಾಗಣ್ಣಿಂದ ಸಮಸ್ಯೆ ಆಗಬೇಕು ದೃಷ್ಟಿಯಿಂದ ಈ ಕಿತಾಪತಿ ಮಾಡಿಬಿಟ್ರು.
ರಾಘಣ್ಣನ ನನ್ನ ಸಂಬಂಧವನ್ನು ಹಾಳು ಮಾಡ್ಬೇಕಂತೇಳಿ ಪಿತೂರಿಯನ್ನು ಮಾಡಿದ್ರು. ಧನಂಜಯ ಸರ್ಜಿ ಅನ್ನೋರು ಇವರು ಒಟ್ಟಿಗೆ ಇರುವಂತ ಒಬ್ಬ ಈಗಲೂ ಒಟ್ಟಿಗೆ ಇದ್ದಾರೆ. ಅವ್ರು ಹೋಗಿ ನಿಟ್ಟೆ ಒಬ್ರು ಪಕ್ಷೇತರ ಹಾಕಿದ್ದಾರೆ, ಅವರ ಏಜೆಂಟ್ ಆಗಿದ್ದರು. ಏಜೆಂಟ್ ಇವರು ಒಟ್ಟಿಗೆ ಇರುವವ ಧನಂಜಯ ಸರ್ಜಿ ಇಲೆಕ್ಷನ್ ಅಲ್ಲಿ ನಿಟ್ಟೆಯಲ್ಲಿ ಒಬ್ರು ಕಾಂಪೀಟ್ ಮಾಡಿದ್ದಾರೆ, ಒಬ್ರು ಅಭ್ಯರ್ಥಿ, ಅವರೊಟ್ಟಿಗೆ ಹೋಗಿ ಇವರು ಏಜೆಂಟ್ ಅಂತ ಕಳಿಸಿಕೊಟ್ಟಿದ್ದಾರೆ. ಅಲ್ಲಿಯೂ ಸಹ ನಮ್ಮ ಕ್ಯಾಂಡಿಡೇಟ್ ಗೆಲ್ಬೇಕಂತ ಹೇಳಿ ಆಶೀಲಾಗಿತ್ತು. ಅದರ ನಂತರ ದಿವಸದಲ್ಲಿ ಇನ್ನೊಬ್ಬರು ಕಿಶೋರ್ ಪುತ್ತೂರು ಕ್ಯಾಂಡಿಡೇಟ್ ಘೋಷಣೆ ಆದ ಕೂಡಲೇ ಈ ಜನ ತಲೆಬಿಸಿ ಪಾಪ ಇವನು ಯಾಕೆ ಟಿಕೆಟ್ ಕೊಟ್ಟರು ಅಂದೇಳಿ ಕೆಲಸ ಮಾಡಲಿಲ್ಲ. ಎಲೆಕ್ಷನಿನ ನಾಳೆ ಚುನಾವಣೆ, ಇವತ್ತು ಇವರು ಬೈಂದೂರು ಉತ್ಸವದ ದುಡ್ಡಿಗೋಸ್ಕರ ದುಬೈ ಹೋಗಿದ್ದಾರೆ. ದುಡ್ಡು ಬೇಕಲಿಕ್ಕೆ ಸಾಹೇಬ್ರ ಹತ್ರ ದುಡ್ಡು ತಗೊಂಡು ಬರ್ಲಿಕ್ಕೆ ದುಬೈ ಹೋಗಿದ್ದಾರೆ ಬೈಂದೂರು ಉತ್ಸವಕ್ಕೆ. ಏನು ಅಲ್ಲಿ ಹೋದಾಗ ಹೇಳಿದ್ರೇನು ಉರುಸ್ ಮಾಡ್ತೇವೆ ನಾವು ಹೇಳಿ, ಅಲ್ಲೇನೋ ದುಡ್ಡು ಕೊಟ್ಟಿರ್ತಾರೆ, ಉರುಸ್ ಮಾಡ್ತೇವೆ ಬೈಂದೂರು ಉತ್ಸವದಲ್ಲಿ ಉರುಸ್ ಮಾಡ್ತೇವೆ ಅಂತ ಹೇಳಿ. ಇದೆಲ್ಲವೂ ಪಕ್ಷದ ಚಟುವಟಿಕೆಗಳಲ್ಲಿ. ಕೊನೆಗೆ ಇನ್ನೂ ಮುಗಿಲಿಲ್ಲ. ಕೊನೆಗೆ ಏನ್ ಮಾಡಿದ್ರು, ಒಬ್ಬ ಶಾಸಕ ಸ್ವಯಂ ಸೇವಕನಾಗಿ ಪ್ರಚಾರಕನಾಗಿ ದುಡ್ದಿರ್ತಕ್ಕಂಥ ವ್ಯಕ್ತಿ 6 ತಿಂಗಳ ಆಚೆಗೆ ಮಣಿಪಾಲದಲ್ಲಿ ಸಂಸದರಿದ್ರು, ಕುಂದಾಪುರದ ಶಾಸಕರು ಕಿರಣ್ ಕೊಡ್ಗೇರ್ ಇದ್ರು, ಕಲಗತ್ತಿ ಉಮೇಶ್ ಶೆಟ್ಟಿ ಅಂತ ಒಬ್ಬರಿದ್ರಲ್ಲಿ. ನಾವು ಮಾತಾಡ್ತಾ ಇರುವತ್ತಿಗೆ ಮಾತಾಡ್ತಾ ನನ್ನನ್ನು ತೆಗೆದು ಕಾಲರಿ ಕೈ ಹಾಕಿ ತೂಡ್ದಕ್ಕೆ ಆ ಕಲಗತ್ತಿ ಉಮೇಶ್ ಶೆಟ್ಟಿ ಅಲ್ದ ಇದ್ದೇನೆ, ನನ್ನ ಮಂಡೆ ಹೊಡೆದೋಗ್ತಿತ್ತು. ಮಂಡೆ ಒಬ್ಬ ಶಾಸಕರಾದವ ಒಬ್ಬ ಮಂಡಲಾಧ್ಯಕ್ಷನ ಮೇಲೆ ಕೈ ಮಾಡ್ತಾನೆ ಆದ್ರೆ ಇದು ಈ ರಾಜಕೀಯ ದಾಹ ಎಷ್ಟಿರ್ಬೋದು. ಎಲ್ಲರಿಗೂ ಸಿಕ್ಕುವಂಥದ್ದು 5 ವರ್ಷ. ಇದು ಹಾಗಲ್ಲ. ನಾನೊಂದು 25 ವರ್ಷಗಳ ಕಾಲ ಬೈಂದೂರು ಕ್ಷೇತ್ರದ ಶಾಸಕರಾಗಬೇಕು ಅನ್ನುವಂತ ದುರಾಸೆ. ಆದ್ರಿಂದ ಈ ಎಲ್ಲಾ ವಿಚಾರಗಳನ್ನ ಹೇಳಿದ್ದೇನೆ. ಈಗ ನಂಗೆ ಉತ್ತರ ಕೊಡಿ. ಪಕ್ಷದಿಂದ ದೀಪಕ್ ಕುಮಾರ್ ಶೆಟ್ಟಿಯನ್ನು ಉಚ್ಚಾಟನೆ ಮಾಡ್ಬೇಕಾ, ಇದಕ್ಕೆ ಕುಮ್ಮಕ್ಕು ಕೊಟ್ಟಿರ್ತಕ್ಕಂಥ ಅವರನ್ನು ಉಚ್ಚಾಟನೆ ಮಾಡ್ಬೇಕನ್ನೋದ್ರ ಬಗ್ಗೆ ನಾನು ಇವತ್ತು ಸಮಸ್ತ ಬೈಂದೂರು ಕ್ಷೇತ್ರದ ಕಾರ್ಯಕರ್ತರಿಗೆ, ನನ್ನ ಜಿಲ್ಲಾ ಕಾರ್ಯಕರ್ತರಿಗೆ, ನನ್ನ ರಾಜ್ಯದ ಅಧ್ಯಕ್ಷರುಗಳಿಗೆ ನಾನು ಕೇಳ್ತಾ ಇದ್ದೇನೆ, ಯಾರು ಉಚ್ಚಾಟನೆ ಮಾಡ್ಬೇಕು ಅಂತೇಳಿ. ಈ ವಿಚಾರದಲ್ಲಿ ನೋವನ್ನು ಅನುಭವಿಸಿದ್ದೇವೆ. ನಾವು ಪ್ರಚಾರ ಮಾಡಿದ್ರು ಮೊದಲೇ ದೀಪಕ್ ಶೆಟ್ಟಿ ಆಗ್ಲಿಕ್ಕೆ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತೇಳಿ. ಅದನ್ನ ಆಗ್ಲಿಲ್ಲ ಅವ್ರ ಹತ್ರ. ಮೊನ್ನೆ ಆ ಮಂಡಲಾಧ್ಯಕ್ಷ ಬಂದವಾಗ ಒಬ್ಬ ಮಹಿಳೆಯನ್ನು ಅಧ್ಯಕ್ಷರು ಮಾಡಿಕೊಂಡು ನಾನು ಅವ್ರ ಬಗ್ಗೆ ಗೌರವ ಇದೆ, ಎಲ್ಲೂ ತಪ್ಪು ಮಾತಾಡುದಿಲ್ಲ. ಅವರಿಗೆಲ್ಲ ಸಾಕಾಗಿದೆ. ಈಗ ಇವರ ವ್ಯವಸ್ಥೆ ಸಾಕಾಯ್ತು. ಈಗ ಇವರೊಟ್ಟಿಗೆ ಕೆಲಸ ಮಾಡೋಕ್ಕಿಂತ ಕತ್ತಿ ಕಾಯ್ದವರು ಲೆಕ್ಕಾಚಾರ ಹಾಕಿದ್ದಾರೆ. ಇಲ್ಲಿ ಏನು ಬ್ರೇಕ್ ಇಲ್ಲ. ಕತ್ತಿ ಕಾಯ್ದವರು ಬೇಕು, ಇವರೊಟ್ಟಿಗೆ ಕೆಲಸ ಮಾಡೋದು ಬೇಡ. ಕಳೆದ ಬೈಂದೂರು ಉತ್ಸವ ಅಂತಕ್ಕಂಥದ್ದು ಇವ್ರು ಯಾರೊಟ್ಟಿಗೆ ಸೇರಿ ಮಾಡ್ರು, ಗೋಪಾಲ್ ಪೂಜಾರಿ ಮನೆಯವರು ಒಂದು ಇಲ್ಲಿ ಮಿನಿ ವಿಧಾನಸೌಧದಲ್ಲಿ ಮೀಟಿಂಗ್ ಕರೆದ್ರು. ಬಿಜೆಪಿ ಕಾಂಗ್ರೆಸ್ ಎಲ್ಲರೂ ಒಟ್ಟಿಗೆ ಕರೆದು. ಆವಾಗ ನಾನು ಮಂಡಲಾಧ್ಯಕ್ಷ, ನನ್ನನ್ನು ಕರೀಲೇ ಇಲ್ಲ. ಆ ಮೀಟಿಂಗ್ ನನ್ನ ಕರೀಲ್ಲ. ಇನ್ವಿಟೇಷನ್ ನಲ್ಲಿ ಕಾಂಗ್ರೆಸ್ ಅಧ್ಯಕ್ಷರದ್ದು ಎಲ್ಲರದ್ದು ಹಾಕರು. ಅದೇ ತನ್ನದೇ ಪಕ್ಷದ ತನಗೆ ಋಣವನ್ನು ಕೊಟ್ಟಿರ್ತಕ್ಕಂಥ, ತನಗೆ ತಾಳಮಾನ ಕೊಟ್ಟಿರ್ತಕ್ಕಂಥ ಆ ಪಕ್ಷದ ಅಧ್ಯಕ್ಷರು ಕರೀಲ್ಲ. ಅವರು ಬೈಂದೂರು ಉತ್ಸವಕ್ಕೆ ನಂಗೆ ಅವಮಾನ ಮಾಡಿದ್ರು. ಇನ್ವಿಟೇಷನ್ ಹಾಕಿ ತನ್ನ ಪಕ್ಷಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥ, ತನ್ನ ದೀಪಕ್ ಶೆಟ್ಟಿ ಬೇಡ, ತನ್ನಿಗೆ ಇವತ್ತು MLA ಆಗ್ಲಿಕ್ಕೆ ನಂಗೆ ಶಕ್ತಿ ಕೊಟ್ಟಿರ್ತಕ್ಕಂಥ ಬಿಜೆಪಿ ಅದರ ಅಧ್ಯಕ್ಷನೇ ಮಾಡ್ತಾ ಇದ್ದೀನಿ. ಆದ್ರೆ ಈ ಮನುಷ್ಯ ಇನ್ನು ಯಾರನ್ನ ಮರೀಲಿಕ್ಕೆ ಇಟ್ಕೊಳ್ತಾರೆ. ವಿಶ್ವನಾಥ್ ಪಡುಕೋಣೆ ಟಿವಿಗೆ ಮೊನ್ನೆ ಹೇಳಿದ್ದಾರೆ, ನೀನು ಇನ್ನು ಹಣ ಮಾಡಿದ್ರೆ ನಿಮ್ಮ ರೆಕಾರ್ಡ್ ಇದೆ ಬಗ್ಗೆ. ಅವರು ಈ ಶಾಸಕರು ನಿನ್ನ ಜೈಲಿಗೆ ಕಳಿಸ್ತಾರೆ ಬಗ್ಗೆ ರೆಕಾರ್ಡ್ ಉಂಟು. ರೆಕಾರ್ಡ್ 5-10 ನಿಮಿಷ ಮಾತಾಡಿದ್ದಾರೆ. ವಿಶ್ವನಾಥ್ ಪಡುಕೋಣೆಯನ್ನ ಜೈಲಿಗೆ ಕಳಿಸ್ತಾರೆ ಹೇಳಿ. ಅವ್ರು ಜೈಲಿಗೆ ಬಂದ ಗೊತ್ತಿಲ್ಲ. ಇವ್ರು ಯಾವ್ದೋ ಹೋಗ್ದಾಗಿದ್ದಾರೆ. ಇದು ಖಾಲಿ ನಾನು ಬರಿಗಾಲ ಸತ್ತ ದುಡ್ಡು ಬೇಕಂತ ಪೂರ್ತಿ ನಂಗೆ ಬೇಕಂದ್ರೆ ಏನ್ ಮಾಡೋದು? ನಾವು ಕಾರ್ಯಕರ್ತ ಎಲ್ಲಿ ಹೋಗೋದು? ವೈಗಿಕವಾರಿ ವಿಚಾರದಲ್ಲಿ ನನ್ನ ರಾಜಕೀಯ ಇತಿಹಾಸದಲ್ಲಿ ನಾನು 1 ರೂಪಾಯಿ ಯಾರ ಹತ್ರ ಕೊಟ್ಟಲಿಲ್ಲ. ನನ್ನ ಅಧಿಕಾರ ಇದ್ದಿತ್ತು. ನನ್ನ ಹತ್ರ ಸುಕುಮಾರ್ ಶೆಟ್ಟಿ ಅಧ್ಯಕ್ಷರಾಗಿದ್ದ ಶಾಸಕರಾಗಿದ್ದವಾಗ 5 ವರ್ಷ ಸರ್ಕಾರ ಇತ್ತು, ಶಾಸಕರಿದ್ದರು. ಆವಾಗಲೂ ಹೋಗಿ ನಾನು ಎಲ್ಲಿ ಬಂದ ಪ್ರಮಾಣ ಮಾಡ್ಲಿಕ್ಕೆ ರೆಡಿ ಇದ್ದೇನೆ. ನಾನು ಹೋಗಿ ಅಲ್ಲಿ ನಂಗೆ ಇಂತಿಷ್ಟು % ಕೊಡ್ಬೇಕು ಅಂತೇಳಿ. ಆದ್ರೆ ಇವತ್ತು ಬೈಂದೂರಿನಲ್ಲಿ 7 ವೈಗಿಕವಾರ ಇದೆ. ಎಲ್ಲರದು ಕುಚ್ಚು ಹೋತಾ ಹೇ. ನಾನು ಯಾಕೆ ಹೇಳ್ತೇನೆ ಕೇಳಿದ್ರೆ, ಇವತ್ತು ನಾನು ನೇರವಾಗಿ ಆಪಾದನೆ ಮಾಡ್ತಿರೋದು ಯಾರ ಮೇಲೆ ನಿಮ್ಗೆ ಗೊತ್ತಿದೆಯೋ ಅವರೇ. ಇವತ್ತು ನಾನು ಏನು ಮಾತಾಡ್ತಿದ್ದೇನೆ, ಇವತ್ತು
ಒಂದು ಹೊಯ್ಗೆವರೆಗೆ ಒಬ್ಬರಿಗೆ ತಿಂಗಳಿಗೆ 5 ಲಕ್ಷ. 7 ಹೊಯ್ಗೆವರೆಗೆ ಎಷ್ಟಾಯ್ತು? ಒಂದು ತಿಂಗಳಿಗೆ 35 ಲಕ್ಷ. ಈ ಬೈಂದೂರು ಕ್ಷೇತ್ರದ ಏನ್ ಬಂದ್ರು ಇವರಿಗೆ ಕೊಡ್ತಾರೆ ಪೂರ. ಇವತ್ತು ಹೊಯ್ಗೆಗೆ 13,000 ರೂಪಾಯಿ ರೇಟ್ ಆದಂಗೆ ಒಬ್ಬರಿಗೆ 5 ಲಕ್ಷ, ಒಬ್ಬರಿಗೆ 3 ಲಕ್ಷ, ಒಬ್ಬರಿಗೆ 2 ಲಕ್ಷ, 1 ಲಕ್ಷ, 25,000, 50,000, ಆ ದೋಣಿ ಈ ದೋಣಿ ಅಂದ್ರೆ ನಾನು ಹೇಳ್ತಕ್ಕಂಥದ್ದು ಭ್ರಷ್ಟಾಚಾರಗಳು ಇತಿಮಿರ್ತಾ ಇದೆ ಕಡೆ. ಯಾರು ಒಳ್ಳೆಯರಿದ್ದಾರೆ? ನಾನೇನು ಸತ್ಯ ಹರಿಶ್ಚಂದ್ರ ನಾನು ಹೇಳುದಿಲ್ಲ, ಒಳ್ಳೊಳ್ಳೆ ರಾಜಕಾರಣಿಗಳಿದ್ದಾರೆ. ಬಹಳ ನೋವು. ಯಾಕೆ ಕೇಂದ್ರೆ ನಾನು ಇವತ್ತು ಹೇಳ್ತಾ ಇದ್ದೇನೆ, ಮಂಡಲಾಧ್ಯಕ್ಷರು ನಂಗೆ ಏನು ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ. ನಾನು ಜಿಲ್ಲೆ ಮತ್ತು ರಾಜ್ಯವನ್ನು ಸಂಪರ್ಕ ಮಾಡಿದವಾಗ ನನ್ನನ್ನು ಉಚ್ಚಾಟನೆ ಮಾಡ್ತಕ್ಕಂಥ ಅಧಿಕಾರ ಮಂಡಲಾಧ್ಯಕ್ಷರಿಗಿಲ್ಲ, ಬರುವುದು ಅವರ ವ್ಯಾಪ್ತಿಗೆ ಬರುವುದಿಲ್ಲ. ನನ್ನೆಲ್ಲ ಕಾರ್ಯಕರ್ತರಿಗೆ ನಾನು ಹೇಳಿದ್ದೇನೆ, 13 ವರ್ಷಗಳಿಂದ ಬಿಜೆಪಿಯನ್ನು ಕಟ್ಟಿದ್ದೇವೆ. ಈ ಪಕ್ಷ ಬೆಳಿಲಿಕ್ಕೆ ಕಟ್ಟಲಿಕ್ಕೆ ಹಿಂದಿನವರದ್ದು ಸಹ ಇದೆ. ಅದೇ ರೀತಿಯಲ್ಲಿ ಸುಕುಮಾರ್ ಶೆಟ್ಟಿ ಅವರ ದೊಡ್ಡದಾಗಿರ್ತಕ್ಕಂಥ ಒಂದು ಹೋರಾಟ, ಈ ಪಕ್ಷ ಕಟ್ಟಲಿಕ್ಕೆ ಅವರ ಸಹಾಯ, ಸಂಪತ್ತು ಎಲ್ಲವನ್ನೂ ವಿನಿಯೋಗ ಮಾಡಿದ್ದಾರೆ. ಯಾಕಂದ್ರೆ ಅವರು ನಮ್ಮ ಇವತ್ತು ಇಲ್ಲೇ ಇರ್ಬೋದು, ಬಟ್ ಅವರು ಈ ಪಕ್ಷ ದುಡಿಲಿಕ್ಕೆ, ಹೋರಾಟ ಮಾಡಲಿಕ್ಕೆ, ಅಭಿವೃದ್ಧಿ ಮಾಡಲಿಕ್ಕೆ ಅವ್ರ ಕಾಣಿಕೆ ಇದೆ. ನನ್ನೆಲ್ಲ ಕಾರ್ಯಕರ್ತರಿಗೆ ನಾವು ಯಾವತ್ತು ಬಿಜೆಪಿ, ಅದಕ್ಕೆ ನಾವೆಲ್ಲ ಹೇಳಿದ್ದೇವೆ, ಭಾರತೀಯ ಜನತಾ ಪಕ್ಷದ ಶಾಲಾ ಖಂಡನ ಮಾಡ್ತಾ ಇದ್ದೇವೆ. ಏನು ಸುರೇಂದ್ರ ಕಲ್ವರೆ, ಪಕ್ಷ ಯಾರ ಮನೆ ಆಸ್ತಿ ಅಲ್ಲ, ಯಾರ ಮನೆ ಆಸ್ತಿ ಅಲ್ಲ. ಮುಂದಿನ ದಿವಸಗಳಲ್ಲೂ ಸಹ ನಾವು ಭಾರತೀಯ ಜನತಾ ಪಕ್ಷ ಈ 4 ಅಕ್ಷರ ಗೀಚಿ ಕಳಿಸ್ರು ಕೂಡಲೇ ಅದಕ್ಕೆಲ್ಲ ಬೆಳೀತ ನಿಮ್ಮನ್ನು ಉಚ್ಚಾಟನೆ ಮಾಡಿದ್ದೇವೆ. ಯಾರು ಇವರು? ನಾವು ಕಾರ್ಯಕರ್ತರ ಹೃದಯದಲ್ಲಿದ್ದೇವೆ. ಆ ಕಾರ್ಯಕರ್ತರನ್ನು ಉಚ್ಚಾಟನೆ ಮಾಡಲಿ. ಹೃದಯದಲ್ಲಿರ್ತಕ್ಕಂಥ ಕಾರ್ಯಕರ್ತರು ದೀಪಕ್ ಶೆಟ್ಟರ್ ನಿಮ್ಮನ್ನು ಉಚ್ಚಾಟನೆ ಮಾಡಿ ಅಂತ ಹೇಳಿ ನಾವು ಖಂಡಿತವಾಗಿ ರಾಜಕೀಯ ಮಾಡುವುದಿಲ್ಲ. ಈ 4 ಕೋಟಿ ಬಗ್ಗೆ ಕೂಕೊಂಡು ಪಕ್ಷ ವಿರೋಧ ಚಟುವಟಿಕೆಯ ಶಿಸ್ತು ಕ್ರಮ ಅಲ್ಲ ಇದು ದ್ವೇಷದ ಉಚ್ಚಾಟನೆ. ದೀಪಕ್ ಕುಮಾರ್ ಶೆಟ್ಟಿಯನ್ನು ಮುಗಿಸಬೇಕಂತ ಉಚ್ಚಾಟನೆ. ದೀಪಕ್ ಕುಮಾರ್ ಶೆಟ್ಟಿಯ ನನಗೆ ದೇವರ ಸಹಾಯ ಇರುವವರೆಗೆ, ಕಾರ್ಯಕರ್ತರ ಸಹಾಯ ಇರುವವರೆಗೆ ಖಂಡಿತವಾಗಿ ನನ್ನನ್ನು ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಅಂತಕ್ಕಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನನಗೆ ಗೊತ್ತಿತ್ತು, ಯಾಕೆಂದ್ರೆ ಬರಿಗಾಲ ಸಂತ ಯಾವಾಗ ಬೈಂದೂರಿಗೆ ಪ್ರವೇಶ ಮಾಡೋ ಆ ದಿವಸವೇ ಬೈಂದೂರಿಗೆ ಬರಗಾಲ ಬಂದಿದೆ, ಕಾರ್ಯಕರ್ತರಿಗೆ ಬರಗಾಲ ಬಂದಿದೆ. ನಮ್ಗೆ ಬೇಕಂತ ಹೇಳಿದ್ರೆ ಹುಡುಗರ ಕತ್ತಿ ಇರ್ತದೆ, ಬರಗಾಲ ಬತ್ತಿಲ್ಲ ಹೇಳಲಿಕ್ಕೆ. ಬರಗಾಲ ಬರುತ್ತೆ ಹೇಳಿ. ಈ ಪಟ್ಟಣ ಪಂಚಾಯತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಮ್ಮ ಬಿಜೆಪಿ ಕಾಲದಲ್ಲೇ ಪಟ್ಟಣ ಪಂಚಾಯತ್ ಘೋಷಣೆ ಆಗಿತ್ತು. ನಿಜವಾಗಿ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ಅದು ಆ ವಿಚಾರ, ಅದನ್ನ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗಲ್ಲ ನಾನು. ಆದ್ಮೇಲೆ ಅದನ್ನು ಸ್ವಾಗತ ಮಾಡಬೇಕಾದಂತ ಅವಶ್ಯಕತೆ ನಂಗೆ ಬಂದಿದೆ ಅಧ್ಯಕ್ಷರಾಗಿ. ಸುಮಾರು 3-4 ವರ್ಷಗಳ ಕಾಲ ಪಟ್ಟಣ ಪಂಚಾಯತ್ ಆಯ್ತು. ನಾವೆಲ್ಲ ಅನ್ಕೊಂಡಿದ್ದೀವಿ ಪಟ್ಟಣ ಪಂಚಾಯತ್ ಆದ್ರೆ ಏನೋ ಒಳ್ಳೇದಾಗ್ತದೆ, ಅನುದಾನ ಕೋಟಿಗಟ್ಟಲೆ ಅನುದಾನ ಬರ್ತದೆ, ನಮ್ಗೆಲ್ಲ ಒಳ್ಳೇದಾಗುತ್ತೆ ಕೊಡ್ತದೆ. 4-5 ವರ್ಷ ನೋಡುವಾಗ ಅದರಿಂದ ಕಬ್ಬಿಣದ ಕಡಲೆ ಬಿಟ್ಟು ಏನೂ ಆಗಿಲ್ಲ. ಅನೇಕ ರೈತ ಬಾಂಧವರು, ನಮ್ಮ ಅರುಣ್ ಕುಮಾರ್ ಶಿರೂರ್ ಅವರು, ನಮ್ಮ ವೀರಭದ್ರ ಗಾಣಿಗ ಅವರು, ಪದ್ಮಾಕ್ಷ ಅವರು, ಗೋಳಿಬೇರು ಅವರು, ಲಿಮೋನ್ ಅವರು, ಮತ್ತೆ ಬೇರೆ ಬೇರೆ ನಮ್ಮ ಟೀಮ್ ಗೋಪ ಮರಾಠಿ ಅವರು, ಬೇರೆ ಬೇರೆ ಎಲ್ಲ ಒಟ್ಟಾಗಿ ಬಂದುಕೊಂಡು ಈ ಸಲ ಒಂದು ಈ ಪಟ್ಟಣ ಪಂಚಾಯತ್ ಅನ್ನು ತೆಗೆದು ಪಂಚಾಯತ್ ಮಾಡ್ಬೇಕಂತ ಹೇಳಿ ನಮ್ಮೆಲ್ಲ ನಮ್ಮ ಮನೆಗೆ ಒಂದು 100 ಜನ ನಾನು ಹೇಳಿದೆ. ಯಾಕೆಂದ್ರೆ ನಮ್ಮ ಕೈಯಲ್ಲಿ ಆತು ಮರ್ರೆ ಮತ್ತೆ ಸಮಾಲ ನಾಯಕತ್ವ ವಹಿಸ್ಕೊಂಡು ಸಮಾಲ ಅಂದೇಳಿ. ಇಲ್ಲ ದೀಪಕ್ ಶೆಟ್ರೆ, ನಿಮ್ಮ ಮೇಲೆ ನಮ್ಗೆ ವಿಶ್ವಾಸ ಇದೆ, ನೀವೇ ನೇತೃತ್ವ ತಗೋಬೇಕು ಅಂತ ಹೇಳಿ. ಆವಾಗ ನನಗೆ ಅನಿಸ್ತೇನೆ ಕೇಂದ್ರೆ ಒಂದು ತೊಂದರೆ ಆದವಾಗ ಸಹಾಯಕ್ಕೆ ನಿಲ್ಬೇಕಂತ ಕೆಲಸ. ಅವಾಗ ಎಲ್ಲರೂ ಒಟ್ಟಾಯ್ತು ನಿಲ್ತಾ. ಆವಾಗ ನಾನು ಒಂದು ಮಾತನ್ನು ಹೇಳಿದೆ ಆವಾಗ ಸಮಯದಲ್ಲಿ, ಎಲ್ಲರಿಗೂ ಗೊತ್ತಿದೆ, ಇದನ್ನು ಪಕ್ಷಾತೀತವಾಗಿ ಹೋರಾಟ ಮಾಡಬೇಕು. ಈ ವೇದಿಕೆಯಲ್ಲಿ ಕಾಂಗ್ರೆಸ್ನರಿಗಾಗ್ಲಿ ಬಿಜೆಪಿಯವರಿಗಾಗ್ಲಿ ಮುಜುಗರ ತರುವಂತ ಕೆಲಸವನ್ನ ನಾವು ವೇದಿಕೆಯಲ್ಲಿ ಮಾಡಬಾರದು ಅಂತಕ್ಕಂಥ ಮಾತನ್ನು ಹೇಳಿದ್ದೇವೆ.